ಆಪ್ನಲ್ಲಿ ಸಾಕಷ್ಟು ಜನ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಈಗ ಜೈಲಿಗೆ ದರ್ಶನ್ ನೋಡೋಕೆ ಆತ್ಮೀಯರು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಯಾರು ಅವರನ್ನ ನೋಡೋದಕ್ಕೆ ಹೋಗ್ತಿದ್ದಾರೆ ನೀವೇ ನೋಡಿ. ಇಂದು ದರ್ಶನ್ ನೋಡಲು ಹೋಗ್ತಿದ್ದಾರೆ ರಕ್ಷಿತಾ ಪ್ರೇಮ್. 2024ರಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು. ಈ ವಿಚಾರ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ಆಗಿತ್ತು. ಅದರಲ್ಲೂ ದರ್ಶನ್ ಆತ್ಮೀಯರಿಗೆ ಈ ವಿಚಾರ ಸುನಾಮಿಯಂತೆ ಅಪ್ಪಳಿಸಿತು. ದರ್ಶನ್ ಪರಿಸ್ಥಿತಿ ಕಂಡು ಕಣ್ಣೀರು ಹಾಕಿದ್ರು. ಅಲ್ಲದೆ ಜೈಲಿಗೂ ಕೂಡ ಹೋಗಿ ದರ್ಶನ್ ಭೇಟಿ ಮಾಡಿ ಧೈರ್ಯ ತುಂಬುವ ಕೆಲಸವನ್ನು ಕೂಡ ಮಾಡಿದ್ರು. ಸತತ ಕಾನೂನು ಹೋರಾಟದ ನಡುವೆ 2024 ನವೆಂಬರ್ನಲ್ಲಿ ದರ್ಶನ್ಗೆ ಬೇಲ್ ಸಿಕ್ಕಿತ್ತು. ಆದರೆ ಈ ಸ್ವಾತಂತ್ರ್ಯ ದರ್ಶನ್ಗೆ ಜಾಸ್ತಿ ದಿನ ಉಳಿಯಲೇ ಇಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ತಿಂಗಳು ಅಂದರೆ ಕಳೆದ ವರ್ಷ ಆಗಸ್ಟ್ನಲ್ಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲು ಪಾಲಾದರು. ಇದಾದ ನಂತರ ದರ್ಶನ್ ನೋಡೋಕೆ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಕುಟುಂಬದವರು ಹೊರತುಪಡಿಸಿ ಧನ್ವೀರ್ ಜೈಲಿಗೆ ಹೋಗಿ ಬರ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಧನ್ವೀರ್ ಕೂಡ ಜೈಲಿನ ಕಡೆಗೆ ಹೋಗಿಲ್ಲ. ಆದರೆ ಈಗ ದರ್ಶನ್ ಆತ್ಮೀಯ ಸ್ನೇಹಿತೆ ದರ್ಶನ್ ನೋಡೋಕೆ ನಟಿ ರಕ್ಷಿತಾ ಪ್ರೇಮ್ ಪರಪ್ಪನ ಅಗ್ರಹಾರದ ಕಡೆಗೆ ಹೊರಟಿದ್ದಾರೆ. ಹೌದು, ಜೂನ್ 30, 2024ರಲ್ಲಿ ರಕ್ಷಿತಾ ಪ್ರೇಮ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಸ್ನೇಹಿತ ದರ್ಶನ್ ಜೊತೆಗೆ ಕೆಲವು ನಿಮಿಷ ಮಾತುಕತೆ ನಡೆಸಿದರು. ದರ್ಶನ್ ಭೇಟಿ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡುವಾಗ ರಕ್ಷಿತಾ ಪ್ರೇಮ್ ಭಾವುಕರಾದರು. ಸ್ನೇಹಿತನನ್ನ ನೋಡಿ ಜೈಲಿನಲ್ಲಿ ಕಣ್ಣೀರಿಟ್ಟಿದ್ದ ರಕ್ಷಿತಾಗೆ ದರ್ಶನ್ ಸಮಾಧಾನ ಮಾಡಿ ಮನೆಗೆ ಕಳುಹಿಸಿದರು. ಅದಾದ ನಂತರ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲು ಸೇರಿದಾಗ ಸ್ನೇಹಿತನ ನೆನೆದು ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಹಾಕಿದ್ರು. ಆದರೆ ಜೈಲಿನ ಕಡೆಗೆ ಹೋಗಿರಲಿಲ್ಲ. ಜೈಲಿನಲ್ಲಿ ಗೆಳೆಯನ ನೋಡೋಕೆ ಆಗದೆ ಕಣ್ಣೀರಿಟ್ಟಿದ್ದಂತಹ ರಕ್ಷಿತಾ ಈಗ ಮತ್ತೆ ಗಟ್ಟಿ ಮನಸ್ಸು ಮಾಡಿ ಆತ್ಮೀಯ ಗೆಳೆಯನ ನೋಡೋಕೆ ಇಂದು ಮಧ್ಯಾಹ್ನ 3:30 ವೇಳೆಗೆ ಜೈಲಿಗೆ ಹೋಗಲಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ರಕ್ಷಿತಾ ಇಬ್ಬರು ಮಧ್ಯಾಹ್ನ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಭೇಟಿ ಮಾಡೋಕೆ ಸಮಯ ಅವಕಾಶವನ್ನು ಕೇಳಿದ್ದಾರೆ. ಈ ವೇಳೆ ಬೇರೆ ಯಾರು ಕೂಡ ಬರದಂತೆ ದರ್ಶನ್ ಹೇಳಿದ್ದು ರಕ್ಷಿತಾ ಹಾಗೂ ವಿಜಯಲಕ್ಷ್ಮಿ ಇಬ್ಬರೇ ಹೋಗಿ ದರ್ಶನ್ ಭೇಟಿ ಮಾಡಿ ಬರಲಿದ್ದಾರೆ.